ಮಳೆಯಿಂದಾಗಿ ಕುಸಿದ ಆವರಣದ ಗೋಡೆ ಕೂದಲೆಳೆ ಅಂತರದಲ್ಲಿ ಒಂದೇ ಕುಟುಂಬದ 6 ಜನ ಬಚಾವಾಗಿದ್ದಾರೆ. ಮಂಗಳೂರಿನ ಕಂಕನಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಅವಾಂತರಗಳು ಕೂಡ ಒಂದಲ್ಲ ಎರಡಲ್ಲ ನಡೀತಾನೆ ಇದ್ದಾವೆ. ಸದ್ಯ ಮನೆ ಮುಂದೆ ಗೋಡೆ ಕುಸಿದಂತ ಭಯಾನಕ ವಿಡಿಯೋ ಸೆರೆಯಾಗಿದೆ. ಹೊರ ಹೋಗೋದಕ್ಕೆ ತಯಾರಾಗಿದ್ರು ಮಂದಿ ಆಗನೇ ಮನೆಯ ಗೋಡೆ ಕುಸಿದಿದೆ. ಮನೆಯಿಂದ ಹೊರ ಬಂದಾಗಲೇ ಗೋಡೆ ಕುಸಿತ ಆಗಿರೋದು. ಜಸ್ಟ್ ಮಿಸ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಮನೆ ಮಂದಿ ಎಲ್ಲರೂ ಕೂಡ. ನಿರಂತರ ಮಳೆಯಿಂದಾಗಿ ಜೌಗು ಪ್ರದೇಶ ಆಗ್ಬಿಟ್ಟಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಪ್ರತಿನಿತ್ಯವೂ ಮಳೆ ಸುರಿತಾ ನೋಡಿ. ಕಾಂಪೌಂಡ್ ಕುಸಿತ ಆಗಿರುವಂಥ ಆ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಮನೆ ಮಂದಿ ಎಲ್ಲರೂ ಕೂಡ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅದೇ ಸಂದರ್ಭದಲ್ಲೇ ಈ ರೀತಿಯಾಗಿ ಗೋಡೆ ಕುಸಿತ ಆಗಿದೆ. ಜಸ್ಟ್ ಮಿಸ್. ಅವರೇನಾದರೂ ಅದೇ ಸಂದರ್ಭದಲ್ಲಿ ಬಂದಿದ್ರೆ ಅಲ್ಲೇ ಬಿದ್ದು ಹೋಗ್ತಾ ಇತ್ತು, ಅವ್ರ ಮೈ ಮೇಲೇ ಬೀಳ್ತಾ ಇತ್ತು ಆ ಒಂದು ಗೋಡೆ. ಜಸ್ಟ್ ಮಿಸ್ ಆಗಿದ್ದಾರೆ. ಮಂಗಳೂರಿನ ಕಂಕನಾಡಿಯಲ್ಲಿ ಆಗಿರುವಂಥ ಘಟನೆ ಇದು. ಮಂಗಳೂರಿನಲ್ಲಂತೂ ದಿನನಿತ್ಯವೂ ಕೂಡ ಎಡೆ ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಅನೇಕ ಅವಾಂತರಗಳು, ಸಾಲು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇದ್ದಾವೆ. ಮತ್ತೊಂದು ಕಡೆ ನೀವು ಮನೆ ಮಂದಿ ಎಲ್ಲರೂ ಕೂಡ ನೋಡಿ ಹೊರಗೆ ಹೋಗೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಬಟ್ ಆ ಗೋಡೆ ಕುಸಿತ ಆದ ನಂತರ ಅವ್ರ ಪ್ಲಾನ್ಸ್ ಸ್ಥಗಿತ ಆಗಿದೆ ಅನ್ಸುತ್ತೆ. ಆ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಎರಡೂ ದೃಶ್ಯಗಳನ್ನು ಕೂಡ ಎರಡೂ ವಿಂಡೋದಲ್ಲೂ ಗಮನಿಸ್ತಾ ಇದ್ದೀರಾ. ಒಂದು ಆ ಗೋಡೆ ಕುಸಿತ ಆಗಿರೋದು, ಮತ್ತೊಂದು ನೋಡಿ ಅಲ್ಲೇ ಅವರು ಗಾಡಿ ಪಾರ್ಕ್ ಮಾಡಿದ್ದಾರೆ. ಅವರು ಕೂಡ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಅದೇ ಸಂದರ್ಭದಲ್ಲೇ ಗೋಡೆ ಕುಸಿತ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿ ಮಳೆಯ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸಂಭವಿಸಿದೆ. ಅದರಲ್ಲೂ ಕೂಡ ನಿನ್ನೆ ಬಂದಂಥ ಒಂದು ಸಿಸಿ ಕ್ಯಾಮ್ರಾದ ವಿಜುವಲ್ ನಿಜಕ್ಕೂ ಎದೆ ನಡುಗಿಸುವ ರೀತಿಯಲ್ಲಿದೆ. ಮಂಗಳೂರಿನ ಕಂಕನಾಡಿ ಸಮೀಪದ ಒಂದು ಸುವರ್ಣ ಲೇನ್ ಅನ್ನುವಂಥ ಪ್ರದೇಶ ಏನಿದೆ, ಅಲ್ಲಿ ಸಂಭವಿಸಿರುವಂತಹ ಒಂದು ದುರ್ಘಟನೆ. ಒಂದು ಬೃಹದಾಕಾರದ ಒಂದು ಕಾಂಪೌಂಡ್ ವಾಲ್ ಕುಸಿದು ಬಿದ್ದಿರುವಂಥದ್ದು, ಆವರಣ ಗೋಡೆ ಕುಸಿದು ಬಿದ್ದಿದೆ. ಕೇವಲ ಕುಸಿದು ಬಿದ್ದಿರುವಂಥದ್ದು ಮಾತ್ರ ಅಲ್ಲ, ಅದು ಕುಸಿದು ಬೀಳುವ ಒಂದು ಭೀಕರತೆಯನ್ನು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿ ಪಕ್ಕ ಸುತ್ತಮುತ್ತ ಇದ್ದಂತಹ ಒಂದು ಮುಂಭಾಗದ ಮನೆಯ ಗೇಟ್ ಅದು ಬಿದ್ದಂಥ ಪರಿಣಾಮದಿಂದ ಹಾರ್ಕೊಂಡು ಹೋಗಿದೆ. ಒಂಥರ ಶಾರ್ಟ್ ಸರ್ಕ್ಯೂಟ್ ಆದಂತಹ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ಕರೆಂಟ್ ಕಂಬಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವ, ದರಾಶಾಯಿ ಆಗಿರುವಂಥದ್ದು ನೋಡ್ಬೋದು. ಬಹಳ ದೊಡ್ಡ ಪ್ರಮಾಣದ ಒಂದು ಆವರಣ ಗೋಡೆ, ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಒಂದು ಜಾಗ ಇದೆ. ಹಾಗಾಗಿ ಅಲ್ಲಿ ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಈ ಆವರಣ ಗೋಡೆ ಕುಸಿದು ಬಿದ್ದಿರುವಂಥದ್ದು ಬಹಳ ಅಂದ್ರೆ ಗಟ್ಟಿಯಾಗಿತ್ತು ಇದು. ಆದರೆ ಯಾಕೆ ಕುಸಿದು ಬಿತ್ತು ಅನ್ನುವಂಥದ್ದು ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ಅದರೊಂದಿಗೆ ಅದು ಕುಸಿದು ಬಿದ್ದ ಬಳಿಕ ಆದಂತಹ ಅವಾಂತರಗಳ ದೃಶ್ಯವನ್ನ ನೋಡಬಹುದು. ಇದನ್ನ ಕಣ್ಣಾರೆ ಕಂಡಂತ ಜನ ಇವತ್ತಿಗೂ ಕೂಡ ಭಯಭೀತರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಆ ಒಂದು ಪರಿಸ್ಥಿತಿ ಇತ್ತು. ಯಾಕಂದ್ರೆ ಅಲ್ಲಿ ಯಾವುದೇ ವಾಹನಗಳು ಅಥವಾ ಪಾದಚಾರಿಗಳು ಓಡಾಟವನ್ನ ಮಾಡ್ತಾ ಇದ್ರೆ ನಿಜಕ್ಕೂ ಅವರ ಒಂದು ಪ್ರಾಣಕ್ಕೆ ಅಪಾಯ ಎದುರಾಗ್ತಾ ಇತ್ತು. ಇದರೊಂದಿಗೆ ಕೇವಲ ರಸ್ತೆಯಲ್ಲಿ ಓಡಾಟ ಮಾಡುವಂತವರು ಮಾತ್ರ ಅಲ್ಲ, ಇಲ್ಲಿ ಏನು ಒಂದು ಗೇಟ್ ಇದೆ, ಈ ಗೇಟ್ ಹತ್ರ ಯಾರಾದ್ರೂ ಇದ್ರೂ ಕೂಡ ಅವರಿಗೆ ಸಮಸ್ಯೆ ಎದುರಾಗುವಂತ ಒಂದು ಸಾಧ್ಯತೆ ಇದೆ. ನೋಡಿ, ಇದೇ ಗೇಟ್ ನಿನ್ನೆ ನೀವು ಸಿಸಿ ಕ್ಯಾಮ್ರಾದಲ್ಲಿ ಏನು ಗೋಡೆ ಕುಸಿಯುವಂತ ಸಂದರ್ಭದಲ್ಲಿ ಒಂದು ಗೇಟ್ ಹಾರಿಕೊಂಡು ಬೀಳುತ್ತೋ ಅದೇ ಗೇಟ್ ಇದು ಕಿತ್ಕೊಂಡು ಹೋಗಿರುವಂತದ್ದು. ಕೇವಲ ಅದರೊಂದು ಏನು ಎಫೆಕ್ಟ್ ಇದೆ, ಆ ಒಂದು ರಭಸಕ್ಕೆ ಇದು ಕಿತ್ಕೊಂಡು ಹೋಗಿರುವಂಥದ್ದು. ಇದೇ ಆವರಣ ಗೋಡೆ, ಇದೇ ಮನೆ ಬೊಮ್ಮಾಗದಲ್ಲಿರುವಂತಹ ಆವರಣ ಗೋಡೆ, ಇದೇ ಮನೆಯ ಒಂದು ಸಿಸಿ ಕ್ಯಾಮರಾದಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಸದ್ಯ ಸೆರೆಯಾಗಿರುವಂತಹದ್ದು. ಆ ಭೀಕರತೆಯನ್ನು ಕಂಡಿರುವಂತಹ ಈ ಸುತ್ತಮುತ್ತಲಿನ ಜನರು ಈಗ ಮನೆಯಿಂದ ಹೊರಬರೋದು ಕೂಡ ಹೆದರ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅದರೊಂದು ಪರಿಣಾಮ ಆಯಿತು. ಈಗ ಇಲ್ಲಿ ರಸ್ತೆ ಸಂಚಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಬಂದಾಗಿದೆ ಮತ್ತು ಕರೆಂಟ್ ಕಂಬಗಳು, ಎಲೆಕ್ಟ್ರಿಸಿಟಿ ಕೇಬಲ್ಗಳು ಎಲ್ಲವೂ ಕೂಡ ಇಲ್ಲಿ ದರಾಶಾಯಿ ಆಗಿರುವಂಥದ್ದು. ಈಗಾಗಲೇ ಸ್ಥಳೀಯ ಕಾರ್ಪೊರೇಟರ್ಗಳು ಇದನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇನ್ನೂ ಇಲ್ಲೊಂದು ಅಪಾಯಕಾರಿ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಹಾಗಾಗಿ ಕೂಲಂಕುಷವಾಗಿ